ಎಲ್ಲರಿಗೂ ಮಧ್ಯಾಹ್ನದ ನಾನ್ ವೆಜ್ ತಿಂದು ಹೆವಿ ಫುಡ್ ಆಗಿರುತ್ತೆ ಅಲ್ವಾ. ಒಂದ್ಸರಿ ಈ ಥರ ರಸಮ್ ಮಾಡಿಕೊಂಡು ಊಟ ಮಾಡಿ ಸಕ್ಕತ್ತಾಗಿರುತ್ತೆ. ಐ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇದು ಥರ್ಸ್ಡೇ ಲಾಗ್ ಇರುತ್ತೆ. ಥರ್ಸ್ಡೇ ನೋಡಿ ಮಾರ್ನಿಂಗ್ ನನ್ನ ಮಕ್ಕಳು ಹೇಗೆ ಮಲ್ಕೊಂಡಿದೆ ಹಾಗೆ ಮಲ್ಕೊಳ್ಳಿ ಅಂತ ಹೇಳಿ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಕ್ಲೀನಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಿಸಿನೀರು ಕಾಯಿಸ್ಕೊಂಡು ಕೂತಿದ್ದಾಯಿತು. ಬಿಸಿನೀರೆಲ್ಲ ಕುಡಿದು ಒಂದು ಸ್ವಲ್ಪ ತಾಟಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ಹೋಗಿ ಟಿಫನ್ನು ರೆಡಿ ಇತ್ತು. ಟಿಫನ್ ಎಲ್ಲ ತಿನ್ಕೊಂಡು ಆಮೇಲೆ ಎಲ್ಲ ಮಾಕ್ಟೇಲ್ ಮೂವಿ ನೋಡಿಕೊಂಡು ಯಾಕೋ ಮಾವಿನಕಾಯಿ ಇತ್ತು, ಮಾವಿನಕಾಯಿ ತಿನ್ನಬೇಕು ಅನ್ನಿಸ್ತು. ಮಾವಿನಕಾಯಿ ಕಟ್ ಮಾಡ್ಕೊಂಡು ಮಾವಿನಕಾಯಿ ತಿಂದು ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಬಾಣಲಿ ಇಟ್ಕೊಂಡು 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಮೆಣಸು ಮತ್ತು ಅರ್ಧ ಸ್ಪೂನ್ ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಬೆಳಗ್ಗೆ ಮೆಣಸಿನ್ಕಾಯಿ ಹುರ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಬನ್ನಿ. ಅದಕ್ಕೆ ರುಬ್ಕಿರೋದಕ್ಕೆ 1-2 ಸ್ಪೂನ್ ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬನ್ನಿ. ನಾನು ಮೊದಲೇ ಬೇಳೆ ಬೇಯಿಸಿಟ್ಟಿದ್ದೆ. ಆ ಬೇಳೆಗೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡು 1 ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೀವು ರಸ ಥರನಾದರೂ ಮಾಡ್ಕೋಬೋದು. ಸಾಂಬಾರು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿನ ಟ್ರೈ ಮಾಡಿ. ಲಾಗ್ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ.